ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನೀವು ಈ ರೀತಿ ಮಾವಿನ ಹಣ್ಣಿನ ಸಾರು ಏನಾದರೂ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇವತ್ತು ನಿಮಗೆ ನಾನು ವಿಶೇಷವಾದ ಮಾವಿನ ಹಣ್ಣಿನ ಸಾರು ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಸುಮಾರು 8 ಸಣ್ಣ ಸಣ್ಣ ಸೈಜಿನ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಇದು ಮಾರ್ಕೆಟಿಂದ ತಗೊಂಡ್ಬಂದಿದ್ದು ಫಾರ್ಮ್ ಮಾವಿನ ಹಣ್ಣು ಅಂತ ಹೇಳಿದ್ರು. ಅಂದರೆ ಸಾರಿಗೆಲ್ಲ ಉಪಯೋಗಿಸುವಂಥದ್ದೇ ಮಾವಿನ ಹಣ್ಣಂತೆ ಇದು. ಇದು ಹೇಗಿದೆ ಅಂದರೆ ರುಚಿ ಸಿಹಿಯಾಗಿದೆ, ತುಂಬ ಹುಳಿ ಇಲ್ಲ. ನಿಮಗೆ ಕಾಟು ಮಾವಿನ ಹಣ್ಣು ಸಿಕ್ಕಿದ್ರೆ ಅದರಲ್ಲಿ ಕೂಡ ಮಾಡಿ ಈ ಸಾರನ್ನು ತುಂಬ ರುಚಿಯಾಗಿರುತ್ತೆ. ಮೊದಲು ನಾನು ಈ ಮಾವಿನ ಹಣ್ಣುಗಳನ್ನೆಲ್ಲ ತೊಳೆದ್ಬಿಟ್ಟು ಅದರ ಈ ರೀತಿ ತೊಟ್ಟನ್ನೆಲ್ಲ ತೆಗಿತಾ ಇದ್ದೀನಿ. ತುಂಬ ಒಂದು ಸ್ವಲ್ಪ ಸೊನ್ನೆ ಸೊನ್ನೆ ಇದೆ, ಅದಕ್ಕೋಸ್ಕರ ಅದನ್ನೆಲ್ಲ ತೆಗಿತಾ ಇದ್ದೀನಿ ಫಸ್ಟ್. ನಂತರ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ಈ ರೀತಿ ತೆಗೆಯಬೇಕು. ನಂತರ ಈ ತೆಗೆದಿರುವಂತಹ ಸಿಪ್ಪೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಹಿಂಡಬೇಕು. ಆ ಸಿಪ್ಪೆಯಲ್ಲಿರುವಂತಹ ರಸ ಎಲ್ಲ ಬಿಡಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಈ ಸಿಪ್ಪೆಯನ್ನೆಲ್ಲ ಹಿಂಡಿ ತೆಗೆದುಬಿಡಿ. ಈ ಸಿಪ್ಪೆ ನಮಗೆ ಬೇಡ. ನೋಡಿ, ಇದರಲ್ಲಿರುವಂತಹ ರಸ ಎಲ್ಲ ಬಿಟ್ಕೊಂಡು ನೀರು ಯಾವ ರೀತಿ ಕಲರ್ ಬಂದಿದೆ ಅಂತ. ಈಗ ನಾನು ಸಾರು ಮಾಡುವ ಪಾತ್ರೆಗೆ ಈ ಮಾವಿನ ಹಣ್ಣುಗಳನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಒಂದ್ಸರ್ತಿ ಈ ರೀತಿ ಹಿಂಡ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದ್ಸರ್ತಿ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ತೆಗೆಯೋದು ಬೇಡ. ಎಲ್ಲವನ್ನ ಈ ರೀತಿ ಒಂದೊಂದು ಸರ್ತಿ ಮಾಡಿದ್ರೆ ಅದರ ರಸ ಎಲ್ಲ ಸ್ವಲ್ಪ ಬಿಟ್ಕೊಂಡು ಸಾರು ತುಂಬಾ ರುಚಿಯಾಗಿ ಬರುತ್ತೆ ಅವಾಗ. ಈಗ ಈ ತೆಗೆದಿರುವಂತಹ ರಸವನ್ನು ಕೂಡ, ಸಿಪ್ಪೆಯ ರಸ ಇತ್ತಲ್ವಾ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಇನ್ನೊಂದು ಗ್ಲಾಸ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನೀವು ಎಷ್ಟು ಅಂತ ನೋಡಿಕೊಂಡು ನೀರನ್ನ ಹಾಕಿ, ಅಂದ್ರೆ ಬೇಯಲಿಕ್ಕೆ ಒಂದು 5-10 ನಿಮಿಷ ಅದು ಬೇಯಲಿಕ್ಕೆ ಬೇಕಾಗುತ್ತೆ. ಅಲ್ಲಿ ತನಕ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ಈಗ ಅದನ್ನ ಒಲೆ ಮೇಲೆ ಇಟ್ಟು ಒಂದು ಗರಿ ಕರಿಬೇವು ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ತುಂಬಾ ಹುಳಿ ಇದ್ರೆ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಬೆಲ್ಲ ಹಾಕೋಬಹುದು. ಸ್ವಲ್ಪ ಹುಳಿ ಅಂಶ ಬೇಕು, ಆವಾಗಲೇ ರುಚಿ ಚೆನ್ನಾಗಿ ಬರೋದು. ಉಪ್ಪು ಕೂಡ ಹಾಕೊಂಡಿದ್ದೀನಿ. ಈಗ ಇದನ್ನ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಈಗ ಮಸಾಲೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ ಈಗ 1 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 5 ಬ್ಯಾಡಗಿ ಮೆಣಸು, 2 ಖಾರದ ಮೆಣಸು ಹಾಕೊಂಡಿದ್ದೇನೆ. ನಿಮಗೆ ಖಾರದ ಮೆಣಸು ಬೇಡ ಅಂದ್ರೆ ಬರೀ ಬ್ಯಾಡಗಿ ಮೆಣಸನ್ನ ಹಾಕೊಳ್ಳಿ, ಅಥವಾ ಬ್ಯಾಡಗಿ ಬೇಡ ಅಂದ್ರೆ ಬರೀ ಖಾರದ ಮೆಣಸನ್ನು ಕೂಡ ಹಾಕೋಬಹುದು. ಇದನ್ನ ಫಸ್ಟ್ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಂತರ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಕಡಲೆಬೇಳೆ, 1/4 ಟೀ ಸ್ಪೂನ್ನಷ್ಟು ಮೆಂತ್ಯ ಹಾಕೊಂಡು ಮೊದಲು ಫ್ರೈ ಮಾಡ್ಕೊಳ್ತೀನಿ. ಇದೀಗ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ 2 ಟೀ ಸ್ಪೂನ್ನಷ್ಟು ಧನಿಯಾ ಹಾಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ನಂತರ 1/4 ಟೀ ಸ್ಪೂನ್ನಷ್ಟು ಸಾಸಿವೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹಾಕೊಳ್ತೀನಿ. ಫಸ್ಟ್ ಇದನ್ನ ಫ್ರೈ ಮಾಡ್ಕೊಳ್ಬೇಕು, ನಂತರ ಅದನ್ನ ಕೊನೆಯದಾಗಿ ಹಾಕೊಂಡ್ರೆ ಆಯ್ತು. ಈಗ ಇದು ಫ್ರೈ ಆದ್ಮೇಲೆ ಕೊನೆಯದಾಗಿ ಇದಕ್ಕೆ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸಾರಿಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನ ಹಾಕೊಳ್ತಾ ಇದ್ದೀನಿ. ಸುಮಾರು 1/4 ಕಪ್ನಷ್ಟು ತೆಂಗಿನ ತುರಿ ಹಾಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಹಾಕದೆ ಕೂಡ ಮಾವಿನ ಹಣ್ಣಿನ ಸಾರು ಮಾಡಬಹುದು. ಹಿಂದೆ ಒಂದ್ಸರ್ತಿ ಒಂದು ವಿಡಿಯೋ ಹಾಕಿದ್ದೆ ನಾನು, ತೆಂಗಿನ ತುರಿ ಹಾಕದೆ ಮಾಡುವಂಥದ್ದು. ತೆಂಗಿನ ತುರಿ ಹಾಕಿದಾಗ ಒಂದು ರುಚಿ ಬರುತ್ತೆ, ಹಾಕದೆ ಮಾಡುವಾಗ ಒಂದು ರುಚಿ ಬರುತ್ತೆ. ಈ ರೀತಿ ಕೂಡ ಒಂದ್ಸರ್ತಿ ನೀವು ಟ್ರೈ ಮಾಡಿ. ಈಗ ಮಸಾಲೆ ಎಲ್ಲ ಹುರಿದಾಗಿದೆ. ಈಗ ಮಾವಿನ ಹಣ್ಣು ಕೂಡ ಒಂದು ಅರ್ಧ ಬೆಂದಿದೆ. ಮಧ್ಯದಲ್ಲಿ ಒಂದ್ಸರ್ತಿ ಈ ರೀತಿ ಸೌಟು ಹಾಕಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಮಾವಿನ ಸಾರು ಮಾಡುವಾಗ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರಬೇಕು. ಇದು ಜಾಸ್ತಿ ಹುಳಿ ಇಲ್ಲ, ಅದಕ್ಕೋಸ್ಕರ ಒಂದು ಸಣ್ಣ ತುಂಡು ಮಾವಿನಕಾಯಿಯನ್ನ ತುಂಡು ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಆ ಹುಳಿ ಅಂಶ ಇದರಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ. ಹುಣಸೆ ಹಣ್ಣು ಎಲ್ಲ ಹಾಕುವ ಬದಲು ಈ ರೀತಿ ಮಾವಿನಕಾಯಿಯನ್ನ ಹಾಕೊಳ್ಳಿ. ಮಾವಿನ ಹಣ್ಣು ಹುಳಿ ಇದ್ರೆ ಇದು ಬೇಕಾಗೋದಿಲ್ಲ. ಈಗ ಇದು ಬೇಯಲಿ ಸ್ವಲ್ಪ. ಮಸಾಲೆ ಎಲ್ಲ ತಣ್ಣಗಾಗಿದೆ. ಇದನ್ನ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಈಗ ರುಬ್ಕೊಳ್ಬೇಕು. ಇದಕ್ಕೋಸ್ಕರ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ.
ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಮಸಾಲೆ ಈ ರೀತಿ ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ಮಾವಿನ ಹಣ್ಣು ಕೂಡ ಒಂದು 15 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿರುತ್ತೆ ಇದು. ಮಾವಿನಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ಹುಳಿ ಎಲ್ಲ ಬಿಟ್ಕೊಂಡಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ ಅರೆದ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದ್ಸರ್ತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ಇಷ್ಟು ದಪ್ಪ ಇದೆ. ಇದು ಕುದಿದ ಮೇಲೆ ಇನ್ನು ಕೂಡ ಸ್ವಲ್ಪ ದಪ್ಪ ಆಗುತ್ತೆ. ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕೊಂಡಿದ್ದೀನಿ. ಹಾಗೇನೆ ಇನ್ನು ಕೂಡ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬರಿಸ್ಬೇಕಿದು. ಕುದಿ ಬಂದ್ರೆ ಸಾಕಾಗುತ್ತೆ. ಈಗ ಇಲ್ಲಿ ಒಂದು ಕುದಿ ಬರ್ತಾ ಇದೆ ನೋಡಿ. ಕುದಿ ಬರ್ತಾ ಇರುವಾಗ ನೀವು ಮಧ್ಯದಲ್ಲಿ ಈ ರೀತಿ ಸೌಟು ಹಾಕ್ತಾ ಇರಬೇಕು, ಇಲ್ಲಾಂದ್ರೆ ಮಾವಿನ ಹಣ್ಣು ತಳ ಹಿಡಿಯೋದು ಬೇಗ. ಅದಕ್ಕೋಸ್ಕರ ತಳ ಹಿಡಿದ್ರೆ ಮತ್ತೆ ಅದರ ರುಚಿ ಹೋಗ್ಬಿಡುತ್ತೆ. ಆ ಕಾರಣದಿಂದಾಗಿ ಮಧ್ಯ ಮಧ್ಯೆ ಈ ರೀತಿ ತಿರುಗಿಸ್ತಾ ಇರಿ. ಚೆನ್ನಾಗಿ ಈಗ ನೋಡಿ ಕುದಿ ಬರ್ತಾ ಇದೆ. ಇಷ್ಟಾದ್ರೆ ಸಾಕು. ತುಂಬಾ ನಾನು ನೀರು ಮಾಡ್ಕೊಂಡಿಲ್ಲ, ಒಂದು ಮೀಡಿಯಂ ಆಗಿ ದಪ್ಪ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆಂದು ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಗ್ಗರಣೆ ಪಾತ್ರೆಯನ್ನಿಟ್ಟು ಅದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಸಾಸಿವೆ, ಆಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಒಂದು 10 ಎಸಳು ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು. ಇವಿಷ್ಟೇ. ಬೇಕಾದ್ರೆ ನೀವು ಉದ್ದಿನಬೇಳೆ ಸ್ವಲ್ಪ ಹಾಕೋಬಹುದು ಇದಕ್ಕೆ. ಸ್ವಲ್ಪ ಕೆಂಪಗಾದ್ಮೇಲೆ ಒಗ್ಗರಣೆಯನ್ನು ಸಾರಿಗೆ ಹಾಕ್ತಾ ಇದ್ದೀನಿ. ಈಗ ರುಚಿ ರುಚಿಯಾದ ಮಾವಿನ ಹಣ್ಣಿನ ಸಾರು ರೆಡಿ ಆಗಿದೆ. ತುಂಬಾ ರುಚಿಯಾಗಿರುತ್ತೆ ಇದು. ನೀವು ಒಂದ್ಸರ್ತಿ ಕೂಡ ಈ ರೀತಿ ಕಾಯಿ ಹಾಕ್ಬಿಟ್ಟು ಮಾವಿನ ಹಣ್ಣಿನ ಸಾರು ಮಾಡಿಲ್ಲ ಅಂದ್ರೆ ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಮಾವಿನ ಹಣ್ಣಿನ ಸಾರು ಬೇಗ ಖಾಲಿ ಆದ್ರೂ ಕೂಡ ಅಯ್ಯೋ ಖಾಲಿ ಆಯ್ತಲ್ಲ ಅಂತ ಅನ್ಸುತ್ತೆ. ಸಾರು ನಿಮ್ಗೆ ಇನ್ನೂ ಒಂದು ಹೊತ್ತು ಜಾಸ್ತಿ ಬರಬೇಕು ಅಂತಿದ್ರೆ ಈ ರೀತಿ ತೆಂಗಿನಕಾಯಿಯನ್ನ ಹಾಕ್ಬಿಟ್ಟು ಸಾರು ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ ಇದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಹುಳಿ ಸಿಹಿ ಇರುವಂತಹ ಮಾವಿನ ಹಣ್ಣು ಇದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.